ನಮ್ಮ ಕಂಬಳ ಸಂಘಟಕರಿಗೆ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. 2025-26ನೇ ಸಾಲಿಗೆ ನಡೆದಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 23 ಕಂಬಳಗಳಿಗೆ ತಲಾ 5 ಲಕ್ಷದಂತೆ 1,15,00,000 ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯಿಂದ ಬಿಡುಗಡೆಗೊಳಿಸಿದ್ದಾರೆ. ಈಗಾಗಲೇ ಕಂಬಳ ಸಂಘಟಕರಿಗೆ ಕಂಬಳ ಆಯೋಜನೆ ಮಾಡುವುದು ದೊಡ್ಡ ಒಂದು ಹೊರೆ. ಸಂಪ್ರದಾಯ, ಸಂಸ್ಕೃತಿ ಮತ್ತು ತುಳುನಾಡಿನ ಈ ವಿವಿಧ ಕ್ರೀಡೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕೆಂಬ ಆಶಯ ನಮ್ಮ ಕಂಬಳ ಸಮಿತಿಯಿತ್ತು. ಈ ಹಿಂದೆ 2024-25ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕ್ರೀಡಾ ಇಲಾಖೆಯಿಂದ 19 ಕಂಬಳಕ್ಕೆ 2 ಲಕ್ಷದಂತೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ 5 ಲಕ್ಷದಂತೆ 10 ಕಂಬಳಗಳಿಗೆ ಅನುದಾನ ನೀಡಿದ್ದಾರೆ. ಅದಕ್ಕಿಂತ ಮೊದಲು ಸದಾನಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಗಳಿಗೆ 1 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ. ಎಲ್ಲ ಸರ್ಕಾರಗಳು ಕಂಬಳಗಳಿಗೆ ನಿರಂತರವಾದಂಥ ಸಹಕಾರವನ್ನು ರಾಜಕೀಯ ರಹಿತವಾಗಿ ನೀಡ್ತಾ ಬಂದಿರುವುದು ಇಲ್ಲಿ ವಿಶೇಷತೆ. ಇದೇ ನಮ್ಮ ಕಂಬಳ ಕ್ರೀಡೆಯ ಒಂದು ದೊಡ್ಡ ಒಂದು ಗೌರವ. ಈ ಕಂಬಳ ಈಗ ಮೈಸೂರಲ್ಲಿ ನಡೆಯಬೇಕೆಂಬುದು ಕೂಡ ನಾವು ಈಗಾಗಲೇ ಇದಕ್ಕೆಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ಬಜೆಟಲ್ಲಿ ಕಂಬಳಕ್ಕೆ 5 ಕೋಟಿ ರೂಪಾಯಿ ಅನುದಾನ ನೀಡುವ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ಆದ್ದರಿಂದ ಕಂಬಳ ಕರ್ನಾಟಕ ಸರ್ಕಾರ ಈಗಾಗಲೇ ಕಂಬಳವನ್ನು ರಾಜ್ಯ ಕ್ರೀಡೆಯಾಗಿ ಮಾನ್ಯತೆ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನ್ನಾಗಿ ಮಾಡಿದೆ. ಈ ನಮ್ಮ ಅನುದಾನ ಬಿಡುಗಡೆಗೊಳಿಸಲಿಕ್ಕೆ ನಮಗೆ ಪ್ರವಾಸೋದ್ಯಮ ಸಚಿವರಾದಂಥ ಜಾರ್ಜ್ ಅವರು, ನಮ್ಮ ಉಸ್ತುವಾರಿ ಸಚಿವರಾದಂಥ UT ಖಾದರ್ ಅವರು, ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು, ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿಯವರು ವಿಶೇಷವಾದಂಥ ಸಹಕಾರವನ್ನು ನೀಡಿ ಸರ್ಕಾರಕ್ಕೆ ಒತ್ತಡ ತಂದಿದ್ದಾರೆ. ಆದ್ದರಿಂದ ಕಂಬಳ ಇದೇ ರೀತಿ ಮುಂದುವರಿಬೇಕು, ಜನಮನ್ನಣೆಯನ್ನು ಪಡಿಬೇಕು. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕರ್ಷಿತವಾದಂಥ ಕ್ರೀಡೆ ಆಗಬೇಕು ಎಂಬುದೇ ನಮ್ಮ ಬಯಕೆ. ಕಳೆದ 2025-26ನೇ ಸಾಲಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ 4 ಕಂಬಳಗಳು ನಡೆದಿದೆ. ಮಂಗಳೂರು ಜಿಲ್ಲೆಯಲ್ಲಿ 19 ಕಂಬಳಗಳು ನಡೆದಿದೆ. ಈ ಬಾರಿ 27 ಕಂಬಳಗಳು ನಡೀತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ 4 ಕಂಬಳ, ಉಳಿದ 23 ಕಂಬಳ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಆದ್ದರಿಂದ ಈ ಕಂಬಳಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಜನರ ಒಂದು ರೀತಿಯ ಈ ಮಹಿಳೆಯರು ಕೂಡ, ವಿಶೇಷವಾಗಿ ಮಹಿಳೆ ಕೂಡ ಕಂಬಳ ಸಂಘಟಕರಿದ್ದಾರೆ, ಯುವಕರಿದ್ದಾರೆ, ಕೃಷಿಕರಿದ್ದಾರೆ, ಉದ್ಯಮಿಗಳಿದ್ದಾರೆ. ಅದರಿಂದ ಕಂಬಳಕ್ಕೆ ಜನ ಬೆಂಬಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ಜೋಡುಕರೆಯಲ್ಲಿ ಸುಮಾರು 8 ಸಾಂಪ್ರದಾಯಿಕ ಕಂಬಳಗಳಿದೆ. ಆ 8 ಸಾಂಪ್ರದಾಯಿಕ ಕಂಬಳಗಳಿಗೂ ಜೋಡುಕರೆಗಳಿಗೆ ಅನುದಾನ ಬರ್ತಾ ಇದೆ. ಈ ನಮ್ಮ ಬೈಂದೂರು ಕುಂದಾಪುರ ಕಡೆಯ ಒಂಟಿಕೆರೆಯ ಕಂಬಳಗಳು, ಸಾಂಪ್ರದಾಯಿಕ ಕಂಬಳಗಳು, ನಾವು ಈಗಾಗಲೇ ರಾಜ್ಯ ಕಂಬಳ ಅಸೋಸಿಯೇಷನ್ನಿಗೆ ಅವರನ್ನು ಕೂಡ ಸೇರಿಸಿಕೊಂಡು ಆ ಭಾಗದ ಕಂಬಳಗಳಿಗೂ ಒಂದಿಷ್ಟು ಅನುದಾನವನ್ನು ಕ್ರೋಢೀಕರಿಸುವ ರೀತಿಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮಗೆ ಬರುವಂಥ ಅನುದಾನದಲ್ಲಿ ಅವರಿಗೂ ನೀಡಲಿಕ್ಕೆ ನಾವು ಸಹಕಾರ ಮಾಡ್ತೀವಿ. ಈ ಕಂಬಳದಲ್ಲಿ ರಾಜಕೀಯ ಇಲ್ಲ. ಕಂಬಳದಲ್ಲಿ ಇದು ರಾಜಕೀಯವನ್ನು ಮತ್ತು ಎಲ್ಲ ಧರ್ಮಗಳನ್ನು ಮೀರಿ ನಡೆಯುವಂಥ ಕ್ರೀಡೆ ಕಂಬಳ. ಇದರಲ್ಲಿ ಎಲ್ಲ ಜಾತಿ, ಮತ, ಧರ್ಮ, ರಾಜಕೀಯ ಪಕ್ಷದವರು ಕಂಬಳ ನಡೆಸ್ತಾರೆ. ಎಲ್ಲೋ ಮೈಸೂರಲ್ಲಿ ನಡೆಯುವಂಥ ಕಂಬಳಕ್ಕೆ ಅಲ್ಲಿಯ ಸಂಸದರು ವಿರೋಧ ಮಾಡ್ತಾ ಇದ್ದಾರೆ ಅಂತ ನಮ್ಮ ಇಲ್ಲಿಯ ಭಾಗದ ಜನಪ್ರತಿನಿಧಿಗಳು ಒಂದು ಪಕ್ಷದ ಪರವಾಗಿ ಮಾತಾಡೋದು ಅದು ಸೂಕ್ತವಲ್ಲ. ಈ ಕಂಬಳ ನಿಮಗೆ ಗೌರವ ಕೊಟ್ಟಿದೆ, ನಿಮ್ಮಿಂದಾಗಿ ಕಂಬಳಕ್ಕೆ ಗೌರವ ಎಲ್ಲೂ ಬಂದಿಲ್ಲ. ನಿಮಗೆ ಕಂಬಳ ಗೌರವ ಕೊಟ್ಟಿದೆ. ಈ ಕಂಬಳದ ಗೌರವವನ್ನು ರಾಜ್ಯದಾದ್ಯಂತ ಬಿಂಬಿಸುವುದಕ್ಕೆ ನೀವು ಪ್ರಯತ್ನ ಪಡಬೇಕೆ ಹೊರತು ಕಂಬಳವನ್ನು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ. ಮುಂಚೆ ಕಾಸರಗೋಡಲ್ಲಿ ಆಗ್ತಾ ಇದ್ದು, ಯಾಕೆ ಮಾತಾಡಿಲ್ಲ ನೀವು? ಮೈಸೂರಲ್ಲಿ ಯಾಕೆ ಕಂಬಳ ಆಗಬಾರ್ದು? ಕಂಬಳದ ಬಗ್ಗೆ ಎಲ್ಲ ಜನರಿಗೂ, ಎಲ್ಲ ಜನಪ್ರತಿನಿಧಿಗೂ ಪ್ರೀತಿ ಇದೆ. ಕೆಲವೇ ಮಂದಿಗೆ ಪ್ರೀತಿ ಇರುವುದಲ್ಲ. ಅನಗತ್ಯ ಅಪಪ್ರಚಾರಗಳನ್ನು ಅಲ್ಲಿ ಮೈಸೂರಿನವರು ಮಾಡ್ತಾರೆ. ಕೆಳವರ್ಗದವರನ್ನು ಹೀಯಾಳಿಸ್ತಾರೆ ಅಂತ ಹೇಳ್ತಾರೆ. ಕೆಳವರ್ಗದ ದಬ್ಬಾಳಿಕೆ ಆಗ್ತದೆ. ನಮ್ಮ ಇಲ್ಲಿ ಕಂಬಳ ನಡೆಯುವಂಥದ್ದು ಶೋಷಿತ ವರ್ಗದ ಜನರ, ಹಿಂದುಳಿದ ವರ್ಗದ ವೀರಪುರುಷರಾದ ಕೋಟಿ ಚೆನ್ನಯ್ಯರ ಹೆಸರಲ್ಲಿ, ಲವಕುಶರ ಹೆಸರಲ್ಲಿ, ಸೂರ್ಯಚಂದ್ರರ ಹೆಸರಲ್ಲಿ, ಕಾಂತಾಬಾರೆ ಬುಧಬಾರೆ ಹೆಸರಲ್ಲಿ
ಈ ರೀತಿ ಈ ಜಿಲ್ಲೆಯ ಯಾರು ವೀರಪುರುಷರಿದ್ದಾರೆ, ಈ ರಾಜ್ಯಕ್ಕೆ ಈ ದೇಶಕ್ಕೆ ಮಾದರಿಯಾಗಿದ್ದಂಥವರು, ಅವರ ಹೆಸರಲ್ಲಿ ಕಂಬಳ ನಡೀತಾ ಇದೆ. ಅದನ್ನು ವೈಭವೀಕರಿಸುವಂಥ ಕೆಲಸವನ್ನು ಇಲ್ಲಿಯ ಜನಪ್ರತಿನಿಧಿಗಳು ಧೈರ್ಯದಿಂದ ಮಾಡಿ, ಒಂದು ಪಕ್ಷದ ಕೈಗೊಂಬೆ ರೀತಿಯಲ್ಲಿ ನಾನು ವರ್ತನೆ ಮಾಡಬಾರ್ದು, ಯಾವ ಜನಪ್ರತಿನಿಧಿಗಳು ಕೂಡ ಕಂಬಳದ ಬಗ್ಗೆ ಮಾತಾಡಬಾರ್ದು.